ಕಾಣ್ತಾ ಇದೆ. ಇದನ್ನು ಆದಷ್ಟು ಬೇಗ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅಲ್ಲಿ ಆಗ್ತಾ ಇರೋಂಥ ಅನಾಹುತಕ್ಕೆ ಅದನ್ನು ತಕ್ಷಣ ಖಂಡಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಅಂದರೆ ಮುಂದೆ ಆಗ ಅನಾಹುತಕ್ಕೆ ಇಲ್ಲೂ ಕೂಡ ನಾವು ಈಗ ಇನ್ನು ಇಲ್ಲಿವರೆಗೂ ಯಾವುದೇ ರೀತಿ ನಾವೇನು ಕೆಟ್ಟದಾಗಿ ಏನು ನಡ್ಕೊಂಡಿಲ್ಲ. ಇನ್ನು ಮುಂದೆ ಇದೇ ರೀತಿ ಅವ್ರು ಮುಂದುವರೆದ್ರೆ ಇನ್ನು ಕನ್ನಡಿಗರು ಏನಂತ ನಾವು ತೋರಿಸ್ಬೇಕಾಗುತ್ತೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಬೈಪಾಸಲ್ಲಿ ನಾವು ಇದೇ ರೀತಿ ತಕ್ಷಣ ಇದು ನಿಲ್ಲದೆ ಹೋದರೆ ಈಗ ಬೈಪಾಸಲ್ಲಿ ಬರೋವಂಥ ಲಾರಿಗಳನ್ನ ಕೂಡ ನಾವು ನಿಲ್ಲಿಸಿ ನಾವು ಸಹ ಏನಂತ ತೋರಿಸ್ಬೇಕಾಗುತ್ತೆ. ಇದನ್ನು ತಕ್ಷಣ ಅವರು ಇದನ್ನು ಮನವರಿಕೆ ಮಾಡ್ಕೊಂಡು ತಕ್ಷಣ ಇದನ್ನು ಸರಿ ಮಾಡಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇದೇ ರೀತಿ ಕನ್ನಡಿಗರಿಗೆ ಮುಂದುವರೆದ್ರೆ ಇದನ್ನು ನಾವು ಕನ್ನಡಿಗರು ನಮ್ಮ ಕರ್ನಾಟಕದಿಂದ ಹೋಗಿ ಕನ್ನಡಿಗರನ್ನ ಕಾಪಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಆ ಗಾಂಡುಗಳಿಗೆ ಫಸ್ಟು ಅವ್ರಿಗೆ ಎಚ್ಚರಿಕೆ ಕೊಡ್ರಿ. ಈ ಮೂಲಕ ನೀವು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರೇ, ನೀವು ಇಲ್ಲಿವರೆಗೂ ನಿಮಗೆ ನೀರು ಸಾಕಷ್ಟಿದೆ, ಇಲ್ಲಿ ಕನ್ನಡಿಗರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಇದನ್ನು ಯಾಕೆ ಪದೇ ಪದೇ ಈ ರೀತಿ ಖ್ಯಾತೆ ತೆಗಿತಿದ್ಯಾ? ನಿನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ನಿನ್ನ ಕುರ್ಚಿ ಆಸೆಗೋಸ್ಕರ ಆ ಜನ ನೀರು ಕೇಳದೇ ಇದ್ರು ಕೂಡ ನೀನೇ ಸಹ ಖ್ಯಾತೆ ತೆಗೆದು ಕನ್ನಡಿಗರ ನೀನು ಇಲ್ಲೇ ಹುಟ್ಟಿ ಬೆಳೆದಿದ್ಯಾ, ನೀನು ಕರ್ನಾಟಕದಳು, ನೀನು ಇದನ್ನು ಗಮನದಲ್ಲಿ ಇಟ್ಕೊಂಡು ತಕ್ಷಣ ಕನ್ನಡಿಗರಿಗೂ ಅದೇ ರೀತಿ ನೀನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಂತ ಈ ಮೊತ್ತ ಹೇಳ್ತಾ ಇದ್ದೀವಿ. ಮುಂದೆ ಇನ್ನೂ ಹೆಚ್ಚಿನದಾಗಿ ನಾವು ಕನ್ನಡಿಗರ ತಾಳ್ಮೆ ಕೆಡಿಸ್ಕೊಂಡು ಮತ್ತೆ ಮನೆ ನುಗ್ಗಿ ನಾವು ಸಹ ತಮಿಳುನಾಡನ್ನ ಇಲ್ಲಿಂದ ಓಡಿಸ್ಬೇಕಾಗುತ್ತೆ ಅನ್ನೋ ಒಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡಿಗರ ಮೇಲೆ ತಮಿಳು ಗೂಂಡಗಳು ಇವತ್ತಿನ ದಿನ ತಮಿಳುನಾಡು ಗೂಂಡಗಳು ಗಾಂಡುಗಳು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿ ಇಲ್ಲಿಂದ ಹೋದಂಥ ಗಾಡಿಗಳಿಗೆ ಕಲ್ತಾವ ಹೊಡೆಯೋದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ಅವರು ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಕನ್ನಡಿಗರು ಭಾಳ ತಾಳ್ಮೆಯಿಂದ ವರ್ತಿಸಿದ್ದೀವಿ ಇಲ್ಲಿವರೆಗೂ. ಇದೇ ರೀತಿ ತಾಳ್ಮೆಯಿಂದ ಇರೋಕೆ ಬಿಡ್ರಿ. ಕನ್ನಡಿಗರು ಏನಾದರೂ ತಾಳ್ಮೆ ತೋರಿಸಿದ್ರೆ ಮುಂದೆ ಯಾವ ಸ್ವರೂಪ ಕಾಣುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಅದನ್ನು ನಾವು ಬಾಯ್ಬಿಟ್ಟು ಹೇಳಲ್ಲ. ಕನ್ನಡಿಗರಿಗೆ ತಾಳ್ಮೆ ಜಾಸ್ತಿ, ತಾಳ್ಮೆ ಯಾವ ಕಾರಣಕ್ಕೂ ತಾಳ್ಮೆ ಕಟ್ಸೋಕೆ ಬಿಡಬೇಡ್ರಿ. ಇಲ್ಲ ನಿಮಗೆ ಮಾತು ನೀವು ಗಾಂಡುಗಳು ಆ ರೀತಿ ನೀವು ದೌರ್ಜನ್ಯ ಮಾಡಿದರೆ ನಾವು ಇಲ್ಲಿ ಏನಂತ ನಾವು ತೋರಿಸ್ಬೇಕಾಗುತ್ತೆ. ಇನ್ನು ಮುಂದೆ ನಾವು ಯಾವ ರೀತಿ ಸ್ವರೂಪ ಪಡೆಯುತ್ತೆ ಅಂತ ನಾವು ಹೇಳಲ್ಲ, ನಾವು ಏನಾದರೂ ಮಾಡಿ ತೋರಿಸ್ತೀವಿ. ಇಷ್ಟು ಇಲ್ಲಿವರೆಗೂ ಮೊನ್ನೆ ನಾವು ಕರ್ನಾಟಕ ಬಂದ್ ಮಾಡಿ ಅಷ್ಟು ತಾಳ್ಮೆಯಿಂದ ವರ್ತಿಸಿದ್ದೀವಿ. ಅದನ್ನು ನೀವು ಗಮನದಲ್ಲಿಟ್ಟಬೇಕು. ಇಲ್ಲ ಅಂದರೆ ಮತ್ತೇನಾದರೂ ಕನ್ನಡಿಗರ ರಕ್ಷಣೆ ಇದ್ದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಾಗ ತಮಿಳನ್ಸು ಒಬ್ಬರು ಸಹ ಉಳಿಯಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ನಾವು ಆದರೂ ಆ ಕೆಲಸ ಮಾಡಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ತಕ್ಷಣ ನಿಲ್ಲಬೇಕು. ಇಲ್ಲ ಅಂದರೆ ಅಲ್ಲಿ ಮತ್ತೇನಾದರೂ ಕನ್ನಡಿಗರಿಗೆ ದೌರ್ಜನ್ಯ ಆಗಿತ್ತು ನಿಜ ಆದರೆ ಮತ್ತೆ ಇಲ್ಲಿಂದ ಕರ್ನಾಟಕದಿಂದ ನಾವು ಎಲ್ಲ ಹೋಗಿ ಆ ಕನ್ನಡಿಗರ ರಕ್ಷಣೆಗೆ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ತಮಿಳುನಾಡು ಮುಖ್ಯಮಂತ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ.